ಎಲ್ಲ ಅತಿಥಿ ಹೋಗಿ ಒಂದ್ಸಾರಿ ಜೋರಾಗಿ ಚಪ್ಪಳ ತಟ್ಟುವಲ್ಲಿ ಬಹಳ ಆಶ್ಚರ್ಯ ಏನು ಅಂತಂದ್ರೆ ಆ ಭಾಗದ ರಾಣಿಯಾಗಿರ್ತಕ್ಕಂಥ ಚಾಮಲಾದೇವಿ ನಿಂತಲು ಕೂಡ ತನ್ನ ಬದುಕನ್ನು ಮಾಡಬೇಕಾದ್ರೆ ಆಕೆಯೊಬ್ಬ ಗುರು ಯಾರು ಅಂತಂದ್ರೆ ರೇವಣ ಸಿದ್ದೇಶ್ವರರು ಅಂತ. ಪ್ರತಿಯೊಬ್ಬ ಮನುಷ್ಯರು ಕೂಡ ಎತ್ತರ ಮಟ್ಟಕ್ಕೆ ಬೆಳೆಕತ್ತಂದ್ರೆ ಸುಮ್ಮನೆ ಯಾರು ಕೂಡ ಬೆಳೆದಿಲ್ಲ, ಹಿಂದೆ ಗುರುವಿನ ಆಶೀರ್ವಾದ ಐತೆ ಅಂತ ತಿಳ್ಕೊಂಡು ಬೆಳೆದಿರ್ತಾರ. ಹಂಗ ಯಾರು ಕೂಡ ಬೆಳೆಯಲ್ಲ. ಇವತ್ತು ನಾವು ನೌಕರಿ ಮಾಡ್ತೀವಿ ಅಂತಂದ್ರೆ, ಒಂದು ಉದ್ಯೋಗ ಮಾಡ್ತೀವಿ ಅಂತಂದ್ರೆ ಹಿಂದೆ ಕಲಿಸಿರ್ತಕ್ಕಂಥ ಗುರುಗಳು ಫಲ ಇರ್ತದ. ಆಶ್ಚರ್ಯ ಏನು ಅಂತಂದ್ರ ರಾಜ್ಯಭಾರವನ್ನು ಹಿಂಗ ನಡೆಸಬೇಕಂದಂಗಿತ್ತಂದ್ರ ಆ ಚಾಮಲಾದೇವಿಗೆ ಮಾರ್ಗದರ್ಶಕರು, ಆ ಚಾಮಲಾದೇವಿಯ ಗುರುಗಳು ಯಾರಾಗಿದ್ರು ಅಂತಂದ್ರ ರೇವಣ ಸಿದ್ದೇಶ್ವರರು. ರೇವಣ ಸಿದ್ದೇಶ್ವರರ ಮಾರ್ಗದರ್ಶನದ ಮೇಲೆ ಚಾಮಲಾದೇವಿ ನಿತ್ಯನೂ ಕೂಡ ತನ್ನ ರಾಜ್ಯಭಾರವನ್ನು ಮಾಡ್ತಾ ಇರಬೇಕಾದ್ರ ಅದೇ ಸೊನ್ನಲಾಪುರ ಪಟ್ಟಣದೊಳಗ ಹೊರಗಡೆ ಒಂದು ಸಣ್ಣದಾಗಿರ್ತಕ್ಕಂಥ ಗುಡಿಸಲ ಮನೆ. ಆ ಸಣ್ಣದಾಗಿರ್ತಕ್ಕಂಥ ಗುಡಿಸಲ ಮನೆಯೊಳಗ ನಿತ್ಯನೂ ಕೂಡ ಬದುಕನ್ನ ಮಾಡ್ತಾ ಇರ್ತಕ್ಕಂಥ ದಂಪತಿಗಳಾಗಿರ್ತಕ್ಕಂಥ ಬಹಳ ಆಶ್ಚರ್ಯ ಏನು ಅಂತಂದ್ರೆ ಅವರ ಜೀವನ ಹೆಂಗ ನಡೆದಿತ್ತು ಅಂತಂದ್ರ ಭಗವಂತನ ಇಚ್ಛೆಯಿಂದ ಭಗವಂತ ಹೆಂಗ ಇಟ್ಟ ನಂಗೆ ನಿತ್ಯನೂ ಕೂಡ ಬದುಕು ಮಾಡ್ತಾ ಇದ್ರು. ಸುಗ್ಗಲಾದೇವಿ ಮುದ್ದುಗೌಡ ಇರೋದ ಬಡತನ ಪರಿಸ್ಥಿತಿ. ಆ ಒಂದು ಪಟ್ಟಣದೊಳಗೆ ತಮ್ಮ ಬದುಕನ್ನು ತಾವು ಮಾಡಬೇಕಾದ್ರೆ ರಾಣಿ ನಿತ್ಯನೂ ಕೂಡ ತನ್ನ ಕಾಯಕ ಮಾಡಬೇಕಾದ್ರೆ ಅದು ಏನೋ ಗೊತ್ತಿಲ್ಲ, ಮಹಾತ್ಮನ ಉದಯ ಯಾವ ಸಮಯದೊಳಗೆ ಹೆಂಗಾಗುತ್ತೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಸುಳ್ಳಲ್ಲ. ಮಹಾಮಾತೆಯಾಗಿರ್ತಕ್ಕಂಥ ಆ ಭಾಗದ ರಾಣಿಯಾಗಿರ್ತಕ್ಕಂಥ ಚಾಮಲಾದೇವಿಯ ಗುರುಗಳಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರರು ಒಂದು ದಿವಸ ಏನು ಮಾಡಿದ್ರು ಅಂತಂದ್ರೆ ದಿಢೀರ್ ಅಂತ ಹೇಳಿ ಮಹಾರಾಣಿಯ ಅರಮನೆಗೆ ಬಂದರು. ಚಾಮಲಾದೇವಿ ಭಕ್ತಿಯಿಂದ ಗುರುಗಳನ್ನ ತಾನು ಕುಂದಿರುವಂತ ಬಂಗಾರದ ಸಿಂಹಾಸನ ಕುಡಿಸಿದ್ದು, ಪಾದ ಪೂಜೆ ಮಾಡಿಕೊಂಡು ಅವ್ರು ಏನೇನು ಕೊಡ್ಬೇಕು ಎಲ್ಲ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಗುರುವಿನ ಪಾದದ ಅಡಿಗಳು ಕುಂತ್ಕೊಂಡು ಕೇಳ್ತಾಳೆ ಚಾಮಲಾದೇವಿ, ಹೇ ಗುರುವರ್ಯ, ಹೇ ಸದ್ಗುರುನಾಥ, ಬಯಸದೆ ಬಂದ ಭಾಗ್ಯ, ಅಕಲ್ಪಿಕವಾಗಿ ತಾವು ಬಂದಿರಂತಂದ್ರೆ ಸುಮ್ಮನೆ ನೀವೇನು ಬರಂಗಿಲ್ಲಪ್ಪ, ಏನಾದ್ರೂ ಒಂದು ಉದ್ದೇಶ, ಏನಾದ್ರೂ ಕಾರಣ, ಏನಾದ್ರೂ ಒಂದು ವ್ಯವಸ್ಥೆ ಕೆಲಸ ಇತ್ತಂದ್ರೆ ಮಾತ್ರ ಬರ್ತೀರಿ. ಕಾರಣ ತಾವು ಬಂದಿರಂದ್ರೆ ಯಪ್ಪ ಏನು ಹೇಳ್ರಿ ಅಂತ ತಿಳ್ಕೊಂಡು ಚಾಮಲಾದೇವಿ ಗುರುಗಳಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಕೇಳ್ಕೋತಾಳ. ಯಾವಾಗ ಕೇಳಿದ್ರು, ಕೇಳಿದ ತಕ್ಷಣ ರೇವಣ ಸಿದ್ದೇಶ್ವರಂದ್ರು, ಇಲ್ಲ ಒಂದು ಮನೆಗೆ ಹೋಗ್ಬೇಕಾಗ್ಯದ, ಬಾ ಹೋಗೋಣ. ಆಶ್ಚರ್ಯ ಏನು ಅಂತಂದ್ರ ರೇವಣ ಸಿದ್ದೇಶ್ವರರು ಭವ್ಯವಾಗಿ ಆನೆ ಅಂಬಾರಿ ಮೇಲೆ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡ ಮಹಾರಾಣಿ ವಿಚಾರ ಮಾಡ್ಯಾಳ. ರೇವಣ ಸಿದ್ದೇಶ್ವರ ಅಂತಾರ ಆನೆ ಅಂಬಾರಿ ಪಲ್ಲಕ್ಕಿ ಯಾವುದು ಕೂಡ ಬೇಡ, ಕಾಲ್ನಡಿಗೆಯಲ್ಲಿ ಹೋಗೋಣ ಅಂತಂದ್ರು. ಮತ್ತ ಗುರುಗಳ ಕಾಲ್ನಡಿಗೆಯಲ್ಲಿ ಹೋಗ್ತಾರ, ಮತ್ತೆ ಹಿಂದಿದ್ರು ನಡ್ಕೊಂಡು ಹೋಗ್ಬೇಕ. ಸರಿ ಅಂತ ತಿಳ್ಕೊಂಡು ರೇವಣ ಸಿದ್ದೇಶ್ವರ ನಡ್ಕೊಂತ ಹೊಂಟರು. ಹಿಂದಿಂದ ರಾಣಿ ಹಿಂದಿಂದ ಸೇವಕರು ನೋಡ್ಬೇಕಪ್ಪ. ಸೊನ್ನಲಾಪುರದ ಜನರನ್ನ ಕತ್ತರು ಏನು ಅಂತಂದ್ರ ನಮ್ಮ ಭಾಗದ ರಾಣಿ ಕಾಲ್ನಡಿಗೆ ನಡ್ಕೊಂತ ಹೊಂಟಂದ್ರೆ ಏನಿರಬೇಕ, ಆನೆ ಅಂಬಾರಿ ಮೇಲೆ ನಡೆಯುವಂತ ರಾಣಿ ಕಾಲ್ನಡಿಗೆ ಹೊಂಟಂದ್ರೆ ಏನಾಯ್ತು ಅಂದ್ರೊಳಗ ಮುಂದೆ ಗುರುಗಳು, ಹಿಂದಿಂದ ರಾಣಿ, ಹಿಂದಿಂದ ಸೇವಕರು. ಅದೇ ಸೊನ್ನಲಾಪುರದೊಳಗ ಒಂದು ಕಡೆಗೆ ಸಣ್ಣದಾಗಿರ್ತಕ್ಕಂಥ ಗುಡಿಸಲ ಮನಿ. ಮುದ್ದುಗೌಡ ಸುಗ್ಗಲೆಯರು ಬದುಕು ಮಾಡಬೇಕಾದ್ರೆ ಯಾವಾಗ ರೇವಣ ಸಿದ್ದೇಶ್ವರರು ಆ ಮನೆಗೆ ಹೋಗ್ತಾರ, ಆಶ್ಚರ್ಯ ಏನು ಅಂತಂದ್ರ ಮದುವೆಯಾಗಿ ಸಂಸಾರ ಜೀವನವನ್ನ ಆನಂದವಾಗಿ ಸಾಗಿಸ್ತಾ ಬದುಕು ಮಾಡಬೇಕಾದ್ರ ದುರ್ದೈವ ವಿಪರ್ಯಾಸ ಏನು ಅಂತಂದ್ರ ಸುಗ್ಗಲಾದೇವಿ ಮುದ್ದುಗೌಡರಿಗೆ ವಯಸ್ಸು ಎಷ್ಟು ಆಗಿದ್ವು ಅಂದ್ರೆ 60, 65, 70 ವಯಸ್ಸು. ದುರ್ದೈವ, ಪೂರ್ವ ಜನರ ಪ್ರಾರಬ್ಧ ಕರ್ಮ, ಮಕ್ಕಳಾಗಿದ್ದಿಲ್ಲ. ಸುಗ್ಗಲಾದೇವಿ ಮರಣ ಹೊಂದಿದ್ಲು ಅಂತಂದ್ರ ಮುದ್ದುಗೌಡ ಮಣ್ಣು ಹಾಕಬೇಕ. ಮುದ್ದುಗೌಡ ಮರಣ ಹೊಂದಿದ ಅಂತಂದ್ರೆ ಸುಗ್ಗಲಾದೇವಿ ಮಣ್ಣು ಹಾಕಬೇಕ. ಆರ್ತಿಗೊಬ್ಬ ಮಗಳಿಲ್ಲ, ಕೀರ್ತಿಗೊಬ್ಬ ಮಗ ಇಲ್ಲ. ವಯಸ್ಸು 60, 65 ವಯಸ್ಸಾಗ್ಯಾವ. ಬದುಕು ಮಾಡ್ಲಿಕ್ಕತ್ತರ ಗಂಡ ಹೆಂಡತಿ. ನಿತ್ಯಲೂ ಕೂಡ ಜೀವನವನ್ನು ಸಾಗಿಸ್ತಾ ಬದುಕು ಮಾಡ್ತಾ ಇರುವಂತಹ ಸಂದರ್ಭದೊಳಗ ಯಾವಾಗ ಮಹಾ ಗುರುಗಳಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಬಂದಾರೆ, ಮನಿ ಮುಂದೆ ನಿಂತ್ಕೊಂಡಂತ ಸಮಯದೊಳಗ ಒಳಗಡೆ ಯಾರು ಅಂತ ತಿಳ್ಕೊಂಡು ಕೇಳಿದಾಗ ಇರ್ತಕ್ಕಂಥ ಗಂಡ ಹೆಂಡತಿ ಹೊರಗೆ ಬಂದು ನೋಡ್ತಾರ. ಮಹಾಗುರುವಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರ, ಅವ್ರ ಹಿಂದೆ ಮಹಾರಾಣಿ ಆಗಿರ್ತಕ್ಕಂಥ ಚಾಮಲಾದೇವಿ, ಆಕೆ ಹಿಂದೆ ಸೇವಕರು. ಅಯ್ಯೋ ನಾವೇನ್ ತಪ್ಪು ಮಾಡಿವಿ, ಯಾಕ ಮಹಾರಾಣಿ ನಮ್ಮ ಮನೆ ಮಟ್ಟ ಹುಡುಕೊಂಡು ಬರೋದು ಅಂದ್ರೆ ಸಾಮಾನ್ಯ? ಯಾರು ಬೇಕು ಅವ್ರ ಮನೆಗೆ ಹೋಗುದಿಲ್ಲ.
ತಿಳ್ಕೊಂಡು ಚಿಂತೆಯೊಳಗ ಸುಕ್ಕಲಾದೇವಿ ಒಳಗಡೆ ಇರ್ತಕ್ಕಂಥ ಗಂಡನಾಗಿರ್ತಕ್ಕಂಥ ಮುದ್ದುಗೌಡನ್ ಕರಿತಾಳ, ಬರ್ರಿ ಬರ್ರಿ ಹೊರಗೆ ಬರ್ರಿ, ನೋಡ್ರಿ ಇಲ್ಲಿ ಮಹಾತ್ಮರು ಬಂದಾರ, ರಾಣಿ ಬಂದಾಳ. ಎದ್ದು ಬಂದು ನೋಡ್ತಾರ, ಸ್ವಲ್ಪ ಒಂಚೂರು ಮುಂದೆ ಸರ್ರಿ, ಹಂಗೆ ಒಂದೇಟು ಸ್ವಲ್ಪ ಮುಂದೆ ಸರ್ರಿ, ಹಂಗ ಸರ್ದಂಗ ಮಾಡ್ರಿ, ಮತ್ತೆ ಕರೆ ಮುಂದೆ ಸರ್ದಿದ್ರಿ ನೀವು ಸ್ವಲ್ಪ ಮುಂದೆ ಸ್ವಲ್ಪ ಹಂಗ ಸರ್ದಂಗ ಮಾಡ್ರಿ, ಮತ್ತೆ ಕರೆ ಮುಂದಕ್ಕೆ ಬಂದಿದೆ. ಯಾವಾಗ ರೇವಣ ಸಿದ್ದೇಶ್ವರರು ಚಾಮರಾದೇವಿ ಬಂದ ತಕ್ಷಣ ಒಳಗೆ ಕರ್ಕೊಂಡೋಗಿ ಮನೆಯೊಳಗಿರ್ತಕ್ಕಂಥ ಕಂಬಳಿ ಹಾಸಿ ಕೂಡಿಸಿ ಮಹಾತ್ಮರ ಪಾದಕ್ಕೆ ನಮಸ್ಕಾರವನ್ನ ಮಾಡಿ, ಸುಗ್ಗಲಾದೇವಿ ಅಂತಳಂತ, ಯಪ್ಪ ನನ್ನಂತ ಬಡವಿಯ ನನಗೆ ತಾವು ಬಂದ ಕಾರಣ. ಮೊದಲೇ ಪರಿಸ್ಥಿತಿ ಬಹಳ ಕಷ್ಟದ, ತಾವು ಬಂದ ಇತಿಹಾಸ ಯಪ್ಪ, ತಾವು ಬಂದು ಎದಕ್ಕಂತ ಕೇಳಿದಾಗ ರೇವಣ ಸಿದ್ದೇಶ್ವರ ಅಂತ, ಯವ್ವ ನಿನ್ನ ಮನೆಗೆ ನಾ ಯಾಕೆ ಬಂದಿಲ್ಲ, ಸುಮ್ಮನೆ ಬಂದಿಲ್ಲ, ಕಾರಣ ಏನು ಅಂತಂದ್ರ ನಿನ್ನ ಉದರದೊಳಗ ನಿನ್ನ ಗರ್ಭದೊಳಗ ಜಗತ್ತಿಗೆ ದೊಡ್ಡವನಾಗತಕ್ಕಂತ ಶಿವನ ಅವತಾರಿ ಪರಮಾತ್ಮನ ಅವತಾರಗತ್ವ ನಿನ್ನ ಗರ್ಭದೊಳಗೆ ಜಗತ್ತನ್ನೇ ಬೆಳಗುವಂತ ಮಗನನ್ನ ಈ ಭೂಮಿ ಕೊಡ್ತಿ ಅಂತ ತಿಳ್ಕೊಂಡ ಅಲ್ಲಿಂದ ಇಲ್ಲಿ ಮಟ್ಟ ಬಂದೀನಿ ಅಂದ್ರು. ಸುಗ್ಲಾದೇವಿ ಕಣ್ಣಾಗ ನೀರು ಹಾಕಕತ್ತಂತ ತರ್ತೀಯಪ್ಪ ಮಕ್ಕಳನ್ನ, ಯಾಕ ಮಕ್ಕಳ ಹಡೆ ವಯಸ್ಸು ಮುಗಿದು ಹೋಗ್ಯದ. ನಮ್ಮ ಪರಂಪರೆಯೊಳಗ ಹಳ್ಳಿ ಒಳಗ ಆಡ ಭಾಷೆ ಅಂತ ಮಾತಂತೀರಿ, ಏನು ಅಂತಂದ್ರ ನೀವು ಊಟಕ್ಕೆ ಕುಂತೀರಿ ಅಂತಂದ್ರೆ ಊಟ ಮಾಡ್ಬೇಕಾದ್ರ ಕೊನೆಗೆ ಊಟ ಯಾವ್ದಕ್ಕೆ ಮುಕ್ತಾಯ ಮಾಡ್ತೀರಿ? ಯಾವ್ದ್ರಿ ಕೊನೆಗೆ ಏನ್ ಊಟ ಮಾಡ್ತೀರಿ? ಯಾವ್ದ್ರಿ ಉಂಡಿರಿ ಇಲ್ಲ, ಕೊನೆಗೆ ಏನ್ ಊಟ ಮಾಡ್ತೀರಿ? ಹೌದಲ್ಲ, ಅನ್ನ ಸಾರು ಉಂಡ ಮ್ಯಾಗ, ಅನ್ನ ಸಾರು ಉಂಡ ಮ್ಯಾಗ ಮುಂದೆ ನೀವು ಪಂಚಮೃಷ್ಟಾನ ತಂದಿಟ್ರು ಕೂಡ ಉಣ್ಣಂಗಿಲ್ಲ. ಯಾಕೆ ಈಗ ಅನ್ನ ಸಾರು ಉಂಡಲ್ಲ, ಅಂದ್ರೆ ಮತ್ತ ತಂದು ಕೊಟ್ಟಿದ್ರೆ ಉಣ್ತೀರಿ ಅಂತಿರಲ್ಲ, ಹಂಗ ಊಟದೊಳಗ ಅನ್ನ ಸಾರು ಕೊನೆ ಆದ್ರ ಮನುಷ್ಯನ ತಲೆ ಒಳಗ ಬೆಳಕುದ ಆದ್ರೆ ಸಂಸಾರಕ್ಕೆ ವಿರಾಮ ಅಂತ ಕರೀತಾರ. ಅಂದ್ರ ಮಕ್ಕಳ ನಡೆಯುವಂತ ವಯಸ್ಸು ಮುಗ್ದೈತಿ ಅಂತ. 60 ವರ್ಷ 70 ವರ್ಷ ಆತು ಅಂದ್ರೆ ಮಕ್ಕಳ ವಯಸ್ಸು ಮುಗಿದೋಗದ ನಮ್ಮ ಕಲ್ಪನೆ ಒಳಗ. ಆದ್ರ ಯವ್ವ ಮಕ್ಕಳ ಹಡಕ್ಕೆ ಇಷ್ಟ ವಯಸ್ಸ, ಇಷ್ಟ ಸಮಯ, ಇಷ್ಟ ದಿನ ಅಂತಂದು ಏನಿಲ್ಲ. ಯಾಕ ಕೊಡುವಂತ ಭಗವಂತ ಹೆಂಗಿದ್ರು ಕೂಡ ಕೊಟ್ಟೆ ಕೊಡ್ತಾನ, ಕೊಟ್ಟೆ ಕೊಡ್ತಾನ, ಕೊಟ್ಟೆ ಕೊಡ್ತಾನ. ಅದಕ್ಕೂ ಬೇಕಿ ಗರ್ತಿ ತಾಯಿ ಹಾಡ್ತಾಳೆ, ಏನು ಅಂತಂದ್ರ ಮನಿಯೊಳಗ ಮುದುಕ ಮುದುಕಿ, ಮನಿಯೊಳಗ ಗಂಡ ಹೆಂಡತಿ ಮನಸ್ಸು ಎರಡು ಕೂಡ ಒಂದಿತ್ತು ಅಂತಂದ್ರ 1 ಮಕ್ಕಳಲ್ಲ 100 ಮಕ್ಕಳು ಹಡಿಬಹುದಂತ. ಅದಕ್ಕೆ ಅಂತಾಳೆ, ಏನು ಅಂತಂದ್ರ ಮುದುಕಿಯಾಗಿದ್ದರು ನಾನು ಮಕ್ಕಳ ಹಡಿವಾಕಿ, ಮುದುಕ ನಾನು ರಾಜಿ ಇದ್ದರೆ ಯಾರ ಅಂಜಿಕೆ, ನನಗ ಯಾರ ಅಂಜಿಕೆ. ಮುದುಕಿಯಾಗಿದ್ದರು ನಾನು ಮಕ್ಕಳ ಹಡಿವಾಕಿ, ಮುದುಕ ನಾನು ರಾಜಿ ಇದ್ದರೆ ಯಾರ ಅಂಜಿಕೆ, ನನಗ ಯಾರ ಅಂಜಿಕೆ, ನನಗ ಯಾರ ಅಂಜಿಕೆ. ಮನೆಯಾಗ ಮುದುಕ ಮುದುಕಿ ಮನಸ್ಸು ಒಂದಿತ್ತಂದ್ರೆ 10 ಮಕ್ಕಳ ಹಿಡಿಬೋದು. ಇವಾಗ ಹೆದರುವಂತ ಅವಶ್ಯಕತೆ ಇಲ್ಲ. ಯಾಕ ಮಕ್ಕಳು ಕೊಡುವಂತ ಭಗವಂತ ಬಹಳ ಸುಖ ಕೊಡ್ತಾನಂದ್ರು ಕೂಡ, ಬಹಳ ಸುಖ ಮಕ್ಕಳು ಕೊಡ್ತಾನಂದ್ರು ಕೂಡ ಸಾಮಾನ್ಯವಾದ ಮಕ್ಕಳನ್ನು ಕೊಡೋದಿಲ್ಲ. ಮುತ್ತಿನಂತ ಮಕ್ಕಳನ್ನು ಕೊಟ್ಟ 10 ಹಡಿಯೋದಕ್ಕಿಂತ ಮುತ್ತೊಂದು ಹಡೆದಂಗ ಮಗನ ಹಡೆದವ ಅಂತ ತಿಳ್ಕೊಂಡು ಬಹಳ ಸುಖ ಹಣ್ಣುಗಳು ಮುತ್ತಿನಂತ ಮಗನ ಹಡಿತಾನೆ ಅಂತಾರಲ್ಲ, ಸುಳ್ಳಲ್ಲ ಸುಳ್ಳಲ್ಲ ಸುಳ್ಳಲ್ಲ. ಸುಗ್ಗಲಾದೇವಿ ಅನ್ನಕತ್ತಾಳೆಪ್ಪ, ವಯಸ್ಸಾಗ್ಯದ 65 ವಯಸ್ಸಾಗ್ಯಾವ, ನನ್ನ ಗಂಡಗೆ 70 ವಯಸ್ಸಾಗ್ಯಾವ, ಮಕ್ಕಳು ಹಡಿಯುವಂತ ವಯಸ್ಸು ಮುಗಿದದ. ನಿನ್ನಂತ ಮಹಾತ್ಮ ಅಕಲ್ಪಿತವಾಗಿ ಬಡವಿಯ ಮನೆಗೆ ಬಂದಿ ಅಂದ ಬಳಿಕ ಗುರುವಿನ ವಾಣಿಯೊಳಗೆ ಶಕ್ತಿ ಇದ್ರು ಇರುವು ಅಂತ ತಿಳ್ಕೊಂಡು ಗುರುಪಾದಕ್ಕೆ ನಮಸ್ಕಾರ ಮಾಡಿದಾಗ ಗುರುಗಳು ಅಂತಾರೆ, ಯವಾ ನಿನ್ನ ಉದರ ಮಗ ಹುಟ್ಟು ಬರ್ತಾನೆ, ಆ ಮಗನನ್ನು ಈ ಸಮಾಜದ ಸೇವೆಗೆ ಕೊಡ್ಬೇಕಂತ ತಿಳ್ಕೊಂಡು ಹೇಳಿ ಗರ್ಭಕ್ಕೆ ನಮಸ್ಕಾರ ಮಾಡ್ತಾರಂತ. ಗರ್ಭ ಆಶ್ಚರ್ಯ ಏನು ಅಂತಂದ್ರ ಚಾಮಲಾದೇವಿ ಒಂದು ಕ್ಷಣ ದಿಗ್ಭ್ರಾಂತಳಾಗ್ತಾಳ. ನನ್ನ ಗುರು, ನನ್ನ ಮಾರ್ಗದರ್ಶನ ನೀಡ್ತಕ್ಕಂಥ ರೇವಣ ಸಿದ್ದೇಶ್ವರ ಸುಗ್ಗಲಾದೇವಿ ಗರ್ಭಕ್ಕೆ ನಮಸ್ಕಾರ ಮಾಡ್ತಾರಂತಂದ್ರೆ ಏನಿರ್ಬೋದು ಅನ್ನೋದ್ರೊಳಗಾಗಿ ಆಶ್ಚರ್ಯ ಏನು ಅಂತಂದ್ರೆ ಗುರುಗಳ ಅಂದ್ಯ ನಮಸ್ಕಾರ ಪರಮಾತ್ಮನ ಉದಯ ಆಗುವಂತ ದಿನ. ಯಾವಾಗ ನಮಸ್ಕಾರ ಮಾಡಿ ಗುರುಗಳು ಹೋಗ್ತಾರ, ಹೋದ ತಕ್ಷಣ ನಿತ್ಯಲೂ ಕೂಡ ಗಂಡ ಹೆಂಡತಿ ಬದುಕು ಮಾಡಿರ್ತಾರೆ. ಮುದ್ದುಗೌಡ ಸುಗ್ಗಲಾದೇವಿ ಇಬ್ರು ವಿಚಾರ ಮಾಡಕತ್ತಾರ, ಅಲ್ಲ ಅಲ್ಲ ಗುರುಗಳು ಬಂದ್ರು ಆಶೀರ್ವಾದ ಮಾಡಿ ಹೋದ್ರು, ಆದ್ರ ಮಕ್ಕಳ ಕಮ್ ತಿಳ್ಕೊಂಡು ಹೇಳಿದ್ರ ಇದನ್ನ ನಂಬಬಹುದೇನ ಅಂದ ಗಂಡ, ಇದನ್ನ ನಂಬಬಹುದೇನ. ಯಾಕ 60, 65, 70 ವಯಸ್ಸಾಗಿರುವ ಮಕ್ಕಳ ವಯಸ್ಸು ಮುದೈತಿ, ಯಾಕ ಮನಿ ಹೋಗನ್ನಕತ್ತೈತಿ, ಕುಣಿ ಬಾ ಅನ್ನಕತ್ತ. ಇಂಥ ವಯಸ್ಸು ನಮ್ಮ ಮಕ್ಕಳನ್ನ ಹಿಡಿದ್ರೆ ಏನಿರ್ಬೇಕಂತ ತಿಳ್ಕೊಂಡು ಅಂದಾಗ ಭಾಳ ದೂರ ಹೋಗ್ಬೇಡ್ರಿ. ಕೊಡುವಂತ ಭಗವಂತ ಹೆಂಗಿದ್ರು ಕೂಡ ಮಕ್ಕಳನ್ನ ಕೊಟ್ಟೇ ಕೊಡ್ತಾನೆ. 1001 ಕೊಟ್ಟವ್ರಿಗೆ ಗಂಡು ಸಂತಾನ, 501 ಕೊಟ್ಟವ್ರಿಗೆ ಹೆಣ್ಣು ಸಂತಾನ ದಯಪಾಲಿಸಿರ್ತಕ್ಕಂಥ ಬರಗಾಲದ ಬಂಟ ಬಂಜೇರ ಬದುಕಿ ನಂದಾದೀಪವಾದ ಕಲಬುರಗಿ ಶರಣಪ್ಪ. ಬಿಟ್ಟು ಬಿಡೋರು ಪುರಾಣ ಬಿಡ್ರಿ ಬೇಡ.
ಈ ಸದ್ಯಕ್ಕೆ ಹೇಳ್ತೀನಿ ನಿಮಗೆ, ಈ ಸದ್ಯಕ್ಕೆ ಶರಣಪ್ಪನ ಮಠದೊಳಗೆ